ನಿಮ್ಮೆಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿನಿಂದ ನಾನು ಫೈನಲಿ ಕರೆಂಟ್ ಬಂತು. ನಮಸ್ಕಾರ ಗುರುಗಳೇ. ಕನ್ಯಾಕುಮಾರಿನಿಂದ ಕಾಶ್ಮೀರ್ಗೆ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಹೋಗ್ತಿದ್ದೀನಿ. ಇವತ್ತು ಡೇ ಬಂದು 26 ಡೇಸ್ ಆಗ್ತಿದೆ ಅಂತ ನಾನು ಹೇಳೋದಿಲ್ಲ, 25 ಡೇಸ್ ಆಗಿದೆ. ಯಾಕೆಂದರೆ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ. ಅದು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ಹಂಪಿ ನೋಡ್ಕೊಂತ ನಾವು ಮಹಾರಾಷ್ಟ್ರದಲ್ಲಿ ಲಾರಿ ಮೂಲಕ ಬಂದೀವಿ. 2 ದಿನ ಆಗಿದೆ. ಆದರೆ ನಾನು ಏನು ಅನ್ಕೊಂಡ್ಬಿಟ್ಟಿನಿ, 3 ದಿನ ಅನ್ಕೊಂಡ್ಬಿಟ್ಟಿನಿ. ಅದಕ್ಕೆ ನಾನು 2 ವೀಡಿಯೋದಲ್ಲಿ ಸ್ವಲ್ಪ ಮುಂದೆನೇ ಹೇಳಿರ್ತೀನಿ. ಆದರೆ ಇವಾಗ ನಾನು ಸರಿ ಮಾಡ್ಕೊತೀನಿ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂತ ನಾನು ಹೊರಗಡೆ ಹೋಗಿದ್ಮೇಲೆ ನಿಮಗೆ ತೋರಿಸ್ತೀನಿ. ಈಗ ಡಾರ್ಮೆಂಟ್ರಿನಲ್ಲಿದ್ದೀನಿ, ಸೈಲೆಂಟ್ ಆಗಿರಬೇಕು. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಗಾಯ್ಸ್, ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಮಹಾರಾಷ್ಟ್ರದಲ್ಲಿ ಸಂಭಾಜಿನಗರ್ ಎಲ್ಲೋರ ಕೇವ್ಸ್ ಹತ್ರ ಇದ್ದೀನಿ. ಎಲ್ಲೋರ ಕೇವ್ಸ್ ನೋಡ್ಬೇಕಂದ್ರೆ ನಾನು ತುಂಬ ಆಸೆ ಇತ್ತು. ಆದರೆ ನಾನು ಮಂಗಳವಾರ ಬಂದಿದ್ದೆ. ಮಂಗಳವಾರ ಎಲ್ಲೋರ ಕೇವ್ಸ್ ಬಂದಿರುತ್ತಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಒಂದಿನ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಅವಾಗ ಏನಾಯಿತು ಅಂದರೆ, ಒಂದು ಪಾರ್ಟ್ನರ್ ಸಿಕ್ಕಿದ್ರು ನನಗೆ. ಅದು ಯಾವ ಪಾರ್ಟ್ನರ್ ಇಲ್ಲ, ರೂಮ್ ಪಾರ್ಟ್ನರು. ಲಾಸ್ಟ್ ವಿಡಿಯೋ ಯಾರನ್ನು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ರೂಮ್ ಪಾರ್ಟ್ನರು ನಮಗೆ ಒಳ್ಳೆ ಪ್ಲೇಸಸ್ಸು ಕವರ್ ಮಾಡೋಕ್ಕೆ ಬೇರೆ ಕಡೆ ಲೊಕೇಶನ್ಗೆ ಕರ್ಕೊಂಡು ಹೋಗಿದ್ರು. ಅವ್ರು ರೊಕ್ಕ ಖರ್ಚು ಮಾಡಿ ನನಗೆ ಖುಷಿಯನ್ನು ಕೊಟ್ಟರು. ತುಂಬ ಸಂತೋಷ ಆಯಿತು. ಇದು ಮಹಾರಾಷ್ಟ್ರ ಜನರು ತುಂಬ ಒಳ್ಳೆಯರು ಅಂತ ಅನಿಸ್ತಿದೆ. ಈಗ ಬನ್ನಿ, ಈಗ ನಾವು ಹೋಗೋ ಲೊಕೇಶನ್ಗೆ ಹೋಗೋಣ. ಗೈಸ್, ನನಗೆ ಈ ಟ್ರಿಪ್ನಲ್ಲಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ 12ನೇ ಜ್ಯೋತಿರ್ಲಿಂಗ ಆದ ಕೃಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಪಡಿತೀನಿ ಅಂತ. ನನ್ನ ಮುಂದೆ ಇದೆ ನೋಡಿ. ಬನ್ನಿ, ದೇವಸ್ಥಾನದ ದರ್ಶನ ಪಡ್ಕೊಂತ ಮತ್ತೆ ನಮ್ಮ ಟ್ರಿಪ್ಪು ನಾವು ಮುಂದೆ ಹೋಗೋಣ. A few moments later. ಫೈನಲ್ ಆಗಿ ನಾನು ಒಳಗಡೆ ಬಂದೀನಿ. 40 ರೂಪೀಸ್ ತಗೊಂಡಾರ ಎಂಟ್ರಿ ಟಿಕೆಟು. ನನ್ನ ಹಿಂದೆ ನೋಡಿ ಕೇವ್ ಟೆಂಪಲ್ ಕೈಲಾಸ ನಗರ್ ದೇವಸ್ಥಾನ ನನ್ನ ಹಿಂದೆ ಕಾಣ್ತಿದ್ದೆ. ಪ್ರಪಂಚದಲ್ಲಿ ಅನೇಕ ಮೂಲೆಯಿಂದ ಬಂದು ಈ ದೇವಸ್ಥಾನನ ನೋಡ್ತಾರ. ಇಷ್ಟಿಗೂ ಈ ದೇವಸ್ಥಾನದ ಚರಿತ್ರೆ ಏನಿದೆ, ಇಲ್ಲಿರುವ ದೇವಾಲಯ ಬೇರೆ ಹಿಂದೂ ದೇವಾಲಯ ಮಾತ್ರ ಇಲ್ಲ, 3 ಧರ್ಮ ದೇವಾಲಯನ ನೋಡಬಹುದು. ಯಾವ್ದು ಅಂದರೆ, ಮೊದಲನೇದು ಹಿಂದೂ ದೇವಾಲಯ, 2ನೇದು ಬುದ್ಧ ದೇವಾಲಯ, 3ನೇದು ಜೈನ್ ದೇವಾಲಯ ಇಲ್ಲಿ ನೋಡ್ಬೋದು. ರಾಣಿ ಮೂಲಕನೇ ಈ ದೇವಾಲಯ ನಿರ್ಮಾಣ ಆಗಿದೆ. ರಾಣಿ ಯಾಕೆ ಈ ತರ ಕಟ್ಟಿದ್ದಾರೆ ಅಂದ್ರೆ, ಇದಕ್ಕೆ ಕಾರಣ ರಾಜ ಇವತ್ತು ಹೋಗುತ್ತೋ ನಾಳೆ ಹೋಗುತ್ತೋ ಪ್ರಾಣ ಅಂತ ಗೊತ್ತಿದ್ದಿಲ್ಲ. ಅವ್ರು ಬೆಡ್ ರೆಸ್ಟ್ ತಗೊಂತ ಇದ್ರು. ಅವಾಗ ಬೇಡ್ಕೊಂಡಿದ್ದು ಈಶ್ವರ್ ಕಡೆ. ರಾಣಿ ಬೇಡ್ಕೊಂತಾರ, ನನ್ನ ಗಂಡ ಸರಿಯಾಗಿ ಬಂದ್ರೆ ನಾನು ನಿಮಗೆ ಒಂದು ದೇವಾಲಯ ಕಟ್ತೀನಿ. ಆ ದೇವಾಲಯ ನಾರ್ಮಲ್ ಆಗಿ ಕಟ್ಟೋದಿಲ್ಲ, ನಿಮ್ಮ ದೇವಾಲಯ ಮೇಲೆ ಗೋಪುರ ನೋಡೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಒಂದು ಶಪಥ ಹೇಳ್ತಲ್ಲ. ಈ ಮಾತನ್ನು ಶಿವನಿಗೆ ಕೇಳಿಸಿ ಶಿವನ ಏನನ್ನ ಆಶೀರ್ವಾದ ಕೊಡ್ತಾನೆ ಅವನು ರಾಜನಿಗೆ. ರಾಜ 2 ದಿನದಲ್ಲಿ ಎದ್ದು ಬರ್ತಾನ. ಎದ್ದು ಬಂದಿದ್ಮೇಲೆ ಯುದ್ಧದಲ್ಲಿ ಸಿದ್ಧವಾಗ್ತಾನ ರಾಜ. ಇವಾಗ ರಾಣಿ ತನ್ನ ಕೆಲಸ ತಾನು ಮಾಡ್ಬೇಕಲ್ಲ. ಇವಾಗ ಏನ್ ಮಾಡ್ತಾಳ ಅಂದ್ರೆ, ದೇವಾಲಯ ನಿರ್ಮಾಣ ಶುರು ಮಾಡ್ತಲ್ಲ. ಆದರೆ ನಿರ್ಮಾಣ ಮಾಡೋದು ಹೆಂಗ್ ಮಾಡ್ತಾರೆ ಅಂದರೆ,
ಮೇಲೆ ಗೋಪುರ ಮೊದಲು ಕಟ್ಟೋದು ಶುರು ಮಾಡ್ತಾರೆ. ಕಟ್ಕೊತ ಬಾಗಿಲ ಕಡೆ ಬರುತ್ತೆ. ಯಾಕೆಂದರೆ 1 ವರ್ಷ 2 ವರ್ಷ ಸುಮಾರು 8 ವರ್ಷ ಈ ನಿರ್ಮಾಣ ಆಗಿದೆ. 8 ವರ್ಷದಲ್ಲಿ ರಾಣಿ ಸುಮ್ಮನೆ ಇರ್ತಾಳ, ಸತ್ತೋಗ್ಬಿಡ್ತಾಳ. ಅದಕ್ಕೆ ಮೇಲೆ ಮೊದಲು ಗೋಪುರವನ್ನು ನಾನು ನೋಡ್ತೀನಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ಮೊದಲು ಗೋಪುರವನ್ನು ಕಟ್ಟೋದು ಶುರು ಮಾಡ್ತಾರೆ. ಶುರು ಮಾಡಿ 7 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ ಗೋಪುರ ಕಂಪ್ಲೀಟ್ ಆಗಿದ ಮೇಲೆ ತನ್ನ ಮಾತನ್ನು ತಾನು ಸರಿ ಮಾಡ್ಕೊಂಡ್ಲು. ಮೇಲೆ ಎಲ್ಲ ನೋಡ್ಕೊಂತ ಇವಾಗ ಕೆಳಗಡೆ ಬರುವಾಗನೇ ಇಲ್ಲಿ ನೋಡಿ ಒಂದೇ ಪಿಲ್ಲರ್ನಲ್ಲಿ ಕಟ್ಟಿರುವ ಏಕಶಿಲ ಇಲ್ಲಿ ನೋಡ್ಬೋದು. ಈ ದೇವಸ್ಥಾನದ ಕಲೆ ಕೊಟ್ಟಿದ್ದೇ ನಮ್ಮ ಕರ್ನಾಟಕವರು ಅಂದರೆ ನಮ್ಮಕ್ಕಾಗುತ್ತಾ? ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಬಂದಿರುವ ಶಿಲ್ಪಿಕಾರರು ಇಲ್ಲಿ ನಾವು ಕಲೆನ ನೋಡ್ಬೋದು. ಅವ್ರದ್ದು ಏನಂದರೆ ಹಂಪಿನಲ್ಲಿ ಹೆಂಗಿರುತ್ತೆ ಕಲೆ, ಸೇಮ್ ಟು ಸೇಮ್ ಇಲ್ಲಿಗನ ನಾವು ನೋಡ್ಬೋದು. ಮತ್ತು ತಮಿಳ್ನಾಡಿನಲ್ಲಿ ಪೆರಿಯ ತಂಜೆ ಕೋಯಿಲ್ ಅಂತ ಒಂದು ದೇವಾಲಯ ಇದೆ, ಅಲ್ಲಿಗನ ಸೇಮ್ ಈ ಥರನೇ ಒಂದು ಕಲೆಯ ನೋಡ್ಬೋದು ನಾವು. ಗೈಸ್ ಈ ಕಡೆ ನೋಡ್ಕೊಂಡ್ರೆ ಒಂದೇ ಕಲ್ಲಿನಲ್ಲಿ ಪೂರ್ತಿ ಮಹಾಭಾರತನೇ ಬರೆದಿದ್ದಾರೆ ನೋಡಿ. ಈ ಥರ ಇರುತ್ತೆ ಒಂದು ಗುಗೆ ನೋಡಿ, ಅಲ್ಲಿ ಹೋಗ್ತಾನೆ ಇದೆ ನೋಡಿ ಒಳಗಡೆ. ನಾವು ಒಳಗಡೆ ಹೋಗಬಾರ್ದಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಈ ಥರ ಅನೇಕ ಗುಗೆಗಳು ಇಲ್ಲಿ ನಾವು ನೋಡ್ಬೋದು. ಸ್ವಲ್ಪ ಮಿಸ್ಟ್ರಿಯಾಗಿ ಇದೆ ಈ ದೇವಸ್ಥಾನ. ಇವಾಗ 20 ರೂಪಾಯಿ ಕೈಯಾಗಿಟ್ಕೊಂತ ನಾನು ಹುಡುಕ್ತಿದ್ದೀನಿ ಎಲ್ಲಿ ಸಿಗುತ್ತೆ ಎಲ್ಲಿ ಇಲ್ಲ ಅಂತ. ಇದೇ ಜಾಗನ ಇರ್ಬೋದು ಅಂತ ನನಗೆ ಅನಿಸ್ತಿದೆ. ಹೌದು ರೀ, ಇದೇ ರೀ, ಕರೆಕ್ಟಾಗಿದೆ, ಇದೇ ಜಾಗ ನೋಡಿ, ಸೇಮ್ ಟು ಸೇಮ್. ಗೈಸ್ ಇವಾಗ ನಾನು ಹೋಗುವ ಸಮಯ ಆಗಿದೆ. ಇಲ್ಲಿಂದ ನಾನು ಹೋಗ್ತಿದ್ದೀನಿ ಬೇರೆ ಲೊಕೇಶನ್. ಇಲ್ಲಿ ನೋಡ್ಕೊಂಡ್ರೆ ಮಳೆ ಬರ್ತಿದೆ. ಹಂಗೆ ಈ ದೇವಾಲಯ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ದೇವಾಲಯ ಡ್ಯಾಮೇಜ್ ರೂಪದಲ್ಲಿ ನಾವು ನೋಡ್ಬೋದು. ಹಳೆ ದೇವಾಲಯ ಯಾಕೆ ಮೊಘಲರ ಕಾಲದಲ್ಲಿ ಮೊಘಲರು 3 ವರ್ಷ ತಗೊಂಡಾರ ಈ ದೇವಾಲಯ ಧ್ವಂಸ ಮಾಡಕ್ಕೆ. ಆದ್ರೂ ಕೂಡ ಅವರು ಪೂರ್ತಿಯಾಗಿ ಧ್ವಂಸ ಮಾಡಕ್ಕೆ ಆಗಿಲ್ಲ. ಅದಕ್ಕೆ ಅವ್ರು ಬಿಟ್ಟು ಹೋಗ್ಬಿಟ್ರು. ಆದ್ರೆ ಇನ್ನ ಕಲ್ಪೆ ಶಿಲ್ಪೆ ಕಲೆ ಹಂಗೆ ನಾವು ನೋಡ್ಬೋದು. 16ನೇ ಕೇವ್ ನೋಡಿ ಹೆಂಗ್ ಬಂದ್ ಮಾಡಿದ್ದಾರೆ. ಜೂಮ್ ಮಾಡಿ ತೋರಿಸ್ತೇನೆ ನೋಡಿ ಗಾಯ್ಸ್. ಅಲ್ಲಿ ನೋಡಿದರೆ ಹೋಗಬಾರ್ದು, ಆದರೆ ನಾವು ರಿಸ್ಕ್ ಪಟ್ಟು ಹೋಗ್ತಿದ್ದೀವಿ. ಏನು ನಡೀತತೆ ನಡೀಲಿ ಬಿಡಿ. ಇಷ್ಟು ದೂರ ಯಾಕೆ ಬಂದ್ವಿ ಮತ್ತೆ ನೋಡೋಕ್ಕೆ ಬಂದ್ವಿ. ರಿಸ್ಕೆಲ್ಲ ನೋಡ್ತಾ ಇದ್ರೆ ನೋಡೋಕ್ಕಾಗುತ್ತಾ? ಇಟ್ಕೊಳಕ್ಕೆ ಯಾರೋ ಓಡ್ಕೊಂಡು ಬರ್ತಿದ್ದಾರೆ ಗೈಸ್. ಈ ವಿಡಿಯೋ ಆದಷ್ಟು ಬೇಗ ನಾನು ಸರಿ ನಾನು ಕೆಳಗೆ ಹೋಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. 3 ದಿನಕ್ಕೆ ನಾನು ಪೇಮೆಂಟ್ ಮಾಡಿ ರೂಮ್ ಚೆಕ್ಔಟ್ ಮಾಡ್ಕೊಂಬಿಟ್ಟಿನಿ. ಇವಾಗ ನಾನು ಎಲ್ಲಿ ಹೋಗ್ತಿದ್ದೇನೆಂದರೆ ರಾಜಸ್ಥಾನಿಗೆ ಹೋಗ್ತಿದ್ದೀನಿ. ರಾಜಸ್ಥಾನಲ್ಲಿ ಬುಲೆಟ್ ಬಾಬಾ ಅಂತ ಫೇಮಸ್ಸು. ಆ ಬಾಬಾ ನೀವು ನೋಡ್ಬೇಕಂದ್ರೆ ಆನ್ಲೈನಲ್ಲಿ ಹೊಡೀರಿ ಬುಲೆಟ್ ಬಾಬಾ ಅಂತ, ಸ್ಟೋರಿ ದೊಡ್ಡದು ಬರುತ್ತೆ. ಇವಾಗ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಇಲ್ಲಿಂದ ಅರೌಂಡ್ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 892 ಕಿಲೋಮೀಟರ್ ಇದೆ. ಆರಾಮಾಗಿ ಒಂದು 3 ದಿನ 4 ದಿನ ಆಗುತ್ತೆ ಟ್ರಾವೆಲಿಂಗು. ಲಾಂಗ್ ಲಿಫ್ಟ್ ಸಿಕ್ಕಿದ್ರೆ ತುಂಬ ಈಸಿಯಾಗಿ ನಾನು ಹೋಗ್ಬಿಡ್ತೀನಿ, ಸ್ಪೀಡಾಗಿ ಹೋಗ್ಬಿಡ್ತೀನಿ. ಆದರೆ ನಾನು ಲಿಫ್ಟ್ ಕೇಳ್ಕೊಂಡು ಹೋಗ್ತಿದ್ದೀನಲ್ಲ, ಆಲ್ಮೋಸ್ಟ್ 2-3 ದಿನ ಆರಾಮಾಗಿ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ಇವಾಗ ಬನ್ನಿ ನಾವು ಒಂದು ಹೈವೇ ಕಡೆಗೆ ಹೋಗೋಣ. ಹೈವೇ ಕಡೆ ಹೋಗಿ ಅಲ್ಲಿ ಒಂದು ದೊಡ್ಡ ವೆಹಿಕಲ್ಸ್ನ ಲಿಫ್ಟ್ ಕೇಳೋಣ, ಶುರು ಮಾಡೋಣ ಬನ್ನಿ. ಬೈಪಾಸ್ ಕಡೆಗೆ ಬಂದೀವಿ. ಬೈಪಾಸ್ ಕಡೆ ಬಂದ್ರೆ ಒಂದು ಲಿಫ್ಟ್ ಸಿಕ್ಕಿದೆ ನನಗೆ. ಆ ಇನ್ನೋರು ಫೇಸ್ ರಿವ್ಯೂ ಮಾಡಂಗಿಲ್ಲ, ಅದಕ್ಕೆ ನಾನು ಫೇಸ್ ನ ತೋರ್ಸಂಗಿಲ್ಲ. ಆದ್ರೆ ನಾನು ಒಂದು ಗಾಡಿ ನೋಡಿ ಸಿಕ್ಕಿದೆ ನೋಡಿ. ಈ ಬ್ಯಾಗ್ ನಾನು ಸೈಡ್ ಆಗಿ ಇಟ್ಕೊಂಡು ಲಿಫ್ಟ್ ಕೇಳ್ಕೊಂತ ಹೋಗ್ತಾ ಇದ್ದೀನಿ. ಬನ್ನಿ. ಗಾಯ್ಸ್ ಇವಾಗ ನನಗೆ 40 ಕಿಲೋಮೀಟರ್ ಈ ಅನ್ನೋರು ಟ್ರಿಪ್ ಕೊಟ್ಟಿದ್ದಾರೆ. ಇವಾಗ ವಿಡಿಯೋದಲ್ಲಿ ಬರ್ತಾರಂತ ನೋಡೋಣ ಬನ್ನಿ. ಅವಾಗ ಚಂದ್ರಗಿರಿ ರಾಥೋಡ್ 40 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇಲ್ಲಿಂದ ದೂರ ಹೋಗಿದ್ರೆ ಪೆಟ್ರೋಲ್ ಬಂಕ್ ಇರುತ್ತೆ, ಅಲ್ಲಿ ಹೋಗಿದ್ಮೇಲೆ ಸ್ಟೇ ಮಾಡು. ಯಾಕಂದ್ರೆ ಮುಂದೆ ಹೋಗಿದ್ರೆ ಹಿಲ್ಸ್ ತುಂಬಾ ಇರುತ್ತೆ,
ತುಂಬಾ ಪ್ರಾಬ್ಲಮ್ ಆಗುತ್ತೆ ನೈಟ್ ಟೈಮ್ ನಲ್ಲಿ. ನೀನು ಅಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ಸ್ಟೇ ಮಾಡು, ನಾಳೆ ಬೆಳಿಗ್ಗೆ ಟ್ರಾವೆಲಿಂಗ್ ಮಾಡು ಅಂತ ಹೇಳ್ತಿದಾನ. ಈ ಅಣ್ಣ ಮಾತು ನಾವು ಕೇಳೋಣ. ಬನ್ನಿ ಇವಾಗ ಪೆಟ್ರೋಲ್ ಬಂಕ್ ದಾಗ ಹೋಗೋಣ. ಓಕೆ ಬೈ, बहुत बहुत यहाँ से जा आगे गया पेट्रोल पंप लगेगा, यहीं पे स्टे वहां से आगे हिल मतलब हिल्स एरिया है। दिक्कत आएगी, प्रॉब्लम आएगा तेरे को, वहां से कर ले सुबह 6 बजे, मॉर्निंग को 6 बजे या 8 बजे निकले। ठीक है, चलाता मनूंगा, इंस्टाग्राम में फॉलो कर। हाँ कर लिया मैंने तेरे को। ಬನ್ನಿ ಇವಾಗ ನಾವು ಪೆಟ್ರೋಲ್ ಬಂಕ್ ನಲ್ಲಿ ಮಲ್ಕೊಳ್ಳೋಣ. ಗೈಸ್, ನಾನು ಇವಾಗ ಒಂದು ಬ್ರೇಕ್ ಅನ್ನು ತಗೊಂಡಿನಿ. ಯಾಕಂದ್ರೆ ಆ ಎಣ್ಣ ಬ್ಯಾಗ್ ನನ್ ಬ್ಯಾಗ್ ಎರಡು ನಾನು ಹಾಕೊಂತ ಟ್ರಾವೆಲಿಂಗ್ ಮಾಡೋದು ಸ್ವಲ್ಪ ಭುಜ ನೋತಿದೆ. ಅದಕ್ಕೆ ನಾನು ಈ ಅಂಗಡಿಗೆ ಬಂದಿನಿ. ಈ ಅಂಗಡಿದಲ್ಲಿ ನಾನು ಒಂದು ಜ್ಯೂಸ್ ಅನ್ನು ಆರ್ಡರ್ ಮಾಡಿದೀನಿ. ನೋಡಿ, ರೆಡಿ ಆಗಿದೆ ನನಗೆ ಜ್ಯೂಸು. ಇವಾಗ ನಾವು ಕುಡಿಯೋಣ ಬನ್ನಿ. ಈಗ ನಾನು ಜರ್ನಿ ನೋಡಿದ್ಮೇಲೆ ನಾನು ಬ್ಲಾಗ್ ಮಾಡುವಾಗನೇ ಈ ಅಣ್ಣವ್ರು ಬಂದು ನನಗೆ ಫ್ರೀ ಆಗಿ ಕೊಟ್ರು. ಮತ್ತೆ ಈ ಅಣ್ಣರು ನಾನು ವಿಡಿಯೋ ಮಾಡ್ತೇನೆ ಅಂತ ಬಂದ್ರು. किधर से? मैं कर्नाटक से, अभी कन्याकुमारी स्लो कश्मीर को जा रहा हूँ. चैनल का बल्लारी हुड़गा मोबाइल. ಧನ್ಯವಾದ. ಇವಾಗ ನಾವು ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದಾರ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಮಾಡ್ರಿ ಪ್ಲೀಸ್, ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಟ್ರಿಪ್ ನಲ್ಲಿ. ಗೈಸ್, ನಾವು ಆರಾಮಾಗಿ ಕೂಡೋ ಜಾಗದಲ್ಲಿ ಈ ಗಾಡಿ ಸಿಕ್ಕಿದೆ. ಇವಾಗ ಅಣ್ಣ ನಿಮ್ಗೆ ತೋರಿಸಿನಲ್ಲ, ಆ ಇನ್ನೊಂದೇ ಗಾಡಿ ಇದು. ಬನ್ನಿ ಇದ್ನಲ್ಲಿ ಹೋಗೋಣ. ಅಚ್ಚಾ ಆಪ್ಕ ಗಾಡಿ. ಗೈಸ್, ಇವಾಗ ನಾನು ಯಾವ ವಿಲೇಜಿಗೆ ಬಂದೀನಂದರೆ ಕನ್ನಡ ವಿಲೇಜಿಗೆ ಅಂತ ಬಂದೀನಿ. ನೋಡಿ, ಕನ್ನಡ ಅಂತ ನಮ್ಮ ಕರ್ನಾಟಕ ಇಲ್ಲ, ಮತ್ತು ಕನ್ನಡ ಬೇರೆ ಇರುತ್ತೆ. ಇಲ್ಲಿ ವಿಲೇಜ್ ನಮ್ಮ ಕರ್ನಾಟಕ ಬೇರೆ ಇರುತ್ತೆ. ಇಲ್ಲಿನಿಂದ ನಾನು ವಿಲೇಜಿನ ಬಿಟ್ಟು ಇವಾಗ ಬೆಟ್ಟ ಹತ್ತಿದ್ದೀನಿ. ನೋಡಿ, ಅಲ್ಲಿ ಕಾಣ್ತಿದೆ ಒಂದು ಬೆಟ್ಟ. ಆ ಬೆಟ್ಟ ಹತ್ತಿ ಮತ್ತೆ ಕೆಳಗಡೆ ಇಳಿಬೇಕು. ಅದೇ ಘಾಟ್ ಸಿಸ್ಟಮ್ ಅನ್ನೋದು. ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಹೋಗ್ಬೇಕಂತೆ, ಯಾಕಂದರೆ ಅನಿಮಲ್ಸ್ ತುಂಬ ಇದೆ. ಬನ್ನಿ, ಅದು ಏನಿದೆ ಏನಿಲ್ಲ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಲೋಕಲ್ ಅಣ್ಣವ್ರು ಬಂದು ನನಗೆ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡ್ ಬಂದಾರ. ಇಲ್ಲಿಂದ ವ್ಯೂ ತುಂಬಾ ಅದ್ಭುತವಾಗಿದೆ ರೀ. ಅಪ್ಪ ಪಾಂಡುರಂಗ, ನೋಡಿ ನಾನು ಇಲ್ಲಿ ನೋಡಿ ಎಷ್ಟು ಆಳ ಇದೆ ನೋಡಿ. ನಾನು ಎಲ್ಲಿ ನಿಂತೀನಿ ನೋಡಿ. ಕೆಳಗ್ ಬಿದ್ದೀವಂದ್ರೆ ಆಯ್ತು, ಕೈ ಕಾಲು ಮುರಿಯೋದು ಖಂಡಿತ. ಇವಾಗ ಚಾಲೀಸ್ಗಾಂವ್ ಅಂತ ಒಂದು ಜಾಗಕ್ಕೆ ಬಂದೀನಿ. ಇಲ್ಲಿ ನಾನು ಒಂದು ಸ್ಮಾಲ್ ಬ್ರೇಕ್ ತಗೊಳಕ್ಕೆ ಈಗ ಬಂದಿದ್ದೀನಿ. ಇವಾಗ ಟೈಮ್ ಬಂದು ಎಷ್ಟಾಗ್ತಿದೆ ಅಂದರೆ 7:35 ಆಗ್ತಿದೆ. ಬನ್ನಿ ಕುಡಿಯೋಣ ಚಾಯ್. ಇವಾಗ ನಾನು ಚಾಲೀಸ್ಗಾಂವ್ನಲ್ಲೇ ಒಂದು ಅಂಗಡಿಯಲ್ಲಿ ಒಂದು ಎಗ್ ರೈಸ್ ಮಾಡ್ಕೊಂಬಿಟ್ಟಿನಿ. ಯಾಕೆಂದರೆ ಟೈಮ್ ಆಗಿದೆ. ಇವಾಗ ನಾನು ಏನು ತಿನ್ನೋಕ್ಕನ ಆಗೋದಿಲ್ಲ. ಅದಕ್ಕೆ ಇಲ್ಲೇ ನಾನು ಪಾರ್ಸೆಲ್ ಮಾಡ್ಕೊಂಡು ಪೆಟ್ರೋಲ್ ಬಂಕ್ನಲ್ಲಿ ಯಾವ್ದಾನ ಆರಾಮಾಗಿ ಕುಂತು ನೈಟ್ ಊಟ ಮಾಡಿ ಮಲ್ಕೊಬಿಡೋದು ಅಷ್ಟೇ. ಬಾಯ್. ಅನ್ನೋರು ಇಲ್ಲಿ ಯಾವುದೋ ಇಂಡಿಯನ್ ಪೆಟ್ರೋಲ್ ಬಂಕ್, ಆಲ್ಮೋಸ್ಟ್ ಈ ಟ್ರಿಪ್ಪೆಲ್ಲ ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲೇ ನಾನು ಮಲ್ಕೊಂಡಿನಿ. ಇವಾಗ ನೋಡೋಣ ಇಲ್ಲಿ ಏನಾನ ಸಿಗುತ್ತಾ ಇಲ್ಲ ಅಂತ ಮಲ್ಕೊಳಕ್ಕೆ. ನೋಡಿದರೆ ಈ ಪೆಟ್ರೋಲ್ ಬಂಕ್ ತುಂಬ ಚೆನ್ನಾಗಿದೆ. ಒಂದು ಕೋಟೆ ಹಂಗೆ ಇದೆ. ಅಲ್ಲಿ ನೋಡಿದರೆ ಛತ್ರಪತಿಜಿದು ಒಂದು ವಿಗ್ರಹ ನನ್ನ ಮುಂದೆ ಕಾಣ್ತಿದೆ. ಅಲ್ಲಿ ಐನಕ್ಕೆ ಕೇಳೋಣ ಅವ್ರು ಕೊಡ್ತಾರಾ ಇಲ್ಲ ಅಂತ. ಧನ್ಯವಾದ. हाँ भैया, क्या हम कन्याकुमारी से कश्मीर लिफ्ट मांग के चल के। हाँ, अरे यार मेरे से कुछ हेल्प चाहिए आपको? मैं क्या भी नहीं आपका प्रॉपर मतलब कौन से हमारे डिस्ट्रिक्ट को कर्नाटक भैया. कर्नाटक से कहाँ से? कर्नाटक बल्लारी भैया. बल्लारी से क्या? हाँ भैया. तो आपसे कुछ हेल्प चाहिए क्या? कुछ भी नहीं है. नहीं, कुछ खाने के लिए नहीं, ले लेकर आया मैं खाने के लिए. ले लेकर कुछ चाहिए क्या? रेल के मतलब कुछ रहने के लिए, बैठने के लिए कुछ चाहिए? सोने के लिए मेरे को जगह. सोने के लिए क्या? यही पे टेंट लगा आपका? यहाँ पे टेंट है क्या आपका? हाँ, मेरा टेंट है. जरा जगह रहे तो हो जाएगा. हो जाएगा. सोए तो बस कल सुबह 8 बजे मैं चल जाऊँगा भैया. लगा लेना टेंट. नहीं, तो यहाँ पे लगा लेना. हाँ भैया. क्या भाई? कुछ नहीं. ओके भैया, थैंक यू भैया. थैंक यू. कुछ भी करो. आपका YouTube का चैनल मुझे दे दो. ओके भैया. सब्सक्राइब कर दूंगा मैं. ओके, धन्यवाद भैया.
इधर रहो, हाँ इधर ही सो जाता कुछ भी हूँ प्रॉब्लम नहीं होगा। ओके भैया, मेरे को पता है, मैं आपका महाराज ये है। हमारा महाराष्ट्र का आदर्श है। हाँ भैया, इनके लिए हम जान दे देंगे, शान हमारी आन बान शान सब है। ओके भैया, ये भगवान का पीछे मैं सो जाऊंगा भैया। इधर आओ, हाँ भैया, यहाँ पे अपना टेंट लगाइए हाँ भैया, अपने प्राइवेसी के लिए, हाँ भैया, ठीक है। हाँ भैया, ये भी कोई दिक्कत नहीं। उसने बोल दिया हाँ हाँ कि महाराष्ट्र के सामने टेंट लगाने को बोलो, हाँ, पीछे मत लग, ओके भैया, अपने प्राइवेसी के लिए, ओके भैया, बरोबर आहे की ओके नाही? भैया, दीपक नको ओके भैया, तर अडचण नाही ना. तो म्हणला ना इच्छू काटा तिकडे मागे नको म्हणे. अरे इच्छू काटा तू समजेल ना काही गोष्टी, ती गोष्टी समजेल तिकडे नको बा. तो एवढा लहान पोरगा आहे, बाहेरला कंट्री नाही तो, बरोबर. इकडे नको, सामने म्हणजे समोर काय अडचण आहे बापली. आप पीछे सो रहे, ठीक है, आगे सो, ओके भैया, अपनी प्राइवेसी के लिए. ओके भैया, ओके भैया, ಧನ್ಯವಾದ ಯೂಟ್ಯೂಬರ್ ಜೈ ಹಿಂದ್ ಜೈ ಮಹಾರಾಷ್ಟ್ರ. ಎಲ್ಲರಿಗೂ ಒಂದು ಹೇಳ್ತೀನಿ ನೋಡಿ, ಕುಡಿದ್ರೆ ತುಂಬಾ ಒಳ್ಳೆಯವ್ರಾಗ್ಬಿಡ್ತಾರ, ಇಲ್ಲಾಂದ್ರೆ ತುಂಬಾ ಕೆಟ್ಟವ್ರಾಗ್ಬಿಡ್ತಾರ. ಇದ್ನಲ್ಲಿ ಹಂಗೆ ಇದೆ ಕುಡಿಯೋದು, ಅದಕ್ಕೆ ಆಲ್ಮೋಸ್ಟ್ ಕುಡಿಯಕ್ ಹೋಗ್ಬೇಡಿ. ನಾವು ಇವಾಗ ಇಲ್ಲೇ ಟೆಂಟ್ ಹಾಕೋಣ. ಸ್ವಲ್ಪ ಹೊತ್ತು ನನಗೆ ತಲೆ ತಿಂದಿದ್ರು, ಇಲ್ಲಿ ಮಲ್ಕೋಬೇಡ, ಅಲ್ಲಿ ಮಲ್ಕೋಬೇಡ, ಅಲ್ಲಿ ಮಲ್ಕೋಬೇಡ ಅಂತ. ಆದ್ರೂ ನನಗೆ ಪ್ರೈವೇಸಿ ಬೇಕಂತ ನಾನು ಇಲ್ಲೇ ಮಲ್ಕೊಂತಿದ್ದೀನಿ. ಅಲ್ಲಿ ಬೇಡ ಬಿಡಿ, ಆ ಎನ್ನ ಹೇಳಿದ್ರು ಏನನ ಹುಳ ಕಾಟ ಏನನ ಇರುತ್ತೆ ಅಲ್ಲಿ ಮಲ್ಕೋಬೇಡ, ಇಲ್ಲಿ ಮಲ್ಕೋ, ಇಲ್ಲಿ ಪ್ರೈವೇಸಿಗೇನೋ ಇರುತ್ತೆ ಅಂತ ಹೇಳಿದ್ರು. ಸರಿ, ನಾವು ಇಲ್ಲೇ ಟೆಂಟ್ ಹಾಕೋಣ.